ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಇದು ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಶಾಕಿಂಗ್ ಎಲಿಮಿನೇಷನಿಂದ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ. ಬನ್ನಿ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಮತ್ತು ಯಾವ ರೀತಿಯ ಒಂದು ಎಲಿಮಿನೇಷನ್ನ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಸೊ ನಿನ್ನೆ ಕಿಚ್ಚನ ಪಂಚಾಯತಿ ಅಂದರೆ ಶನಿವಾರದ ಕಿಚ್ಚನ ಪಂಚಾಯತಿಲಿ ನಾಮಿನೇಷನ್ ಆಗಿರುವಂಥ ಸ್ಪರ್ಧಿಗಳಿಗೆ ಎಲ್ಲ ನಿಮ್ಮ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದರು. ಸೊ ಪ್ಯಾಕ್ ಮಾಡಿಬಿಟ್ಟು ಸೊ ಮನೆ ಮುಂದ್ಗಡೆ ಡೋರ್ ಇದೆಯಲ್ಲ, ಸೊ ಅಲ್ಲಿ ಇಡಿ ಅಂತಲೂ ಕೂಡ ಹೇಳಿದರು. ಸೊ ಅದರಲ್ಲಿ ಈಗ 2 ಜನ ಸೇವ್ ಆದರು. ಯಾರಪ್ಪ ಅಂದರೆ ಅಶ್ವಿನಿ ಮತ್ತು ರಕ್ಷಿತ್ ಅವರು ಸೇವ್ ಆದರು. ಸೊ ಹಾಗಾಗಿ ಅವರ ಬ್ಯಾಗ್ಗಳು ರಿಟರ್ನ್ ಅವರ ಪ್ಲೇಸ್ಗೆ ಬಂದು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಉಳಿದಿರುವಂಥದ್ದು ಇನ್ನು 6 ಜನ ಸ್ಪರ್ಧಿಗಳು ಅವರಂದರೆ, ಸೊ ಇನ್ನು ಉಳಿದಂಥ 6 ಜನ ಯಾರ್ಯಾರಪ್ಪ ಅಂದರೆ, ಸೊ ಜಾನ್ವಿ, ರಿಷಾ ಗೌಡ, ಕಾಕ್ರೋಚ್ ಸುದಿ, ರಘು ಮತ್ತು ಧ್ರುವಂತ್ ಮತ್ತು ರಾಶಿಕಾ. ಸೊ ಇದರಲ್ಲಿ ಈಗ 4 ಜನರು ತುಂಬ ಹೈಲೈಟಾಗಿ ಕಾಣಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಯಾರಪ್ಪ ಅಂದರೆ ರಘು ಮತ್ತು ನಮ್ಮ ಕಾಕ್ರೋಚ್ ಸುದಿ, ಜಾನ್ವಿ ಮತ್ತು ಇನ್ನೊಬ್ಬರು ರಿಷಾ ಗೌಡ. ಸೊ ಇವರಿಗೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಯಾಕಪ್ಪ ಅಂದರೆ ಈ ಒಂದು ಎಲಿಮಿನೇಷನ್ನು ಕಳೆದ ಸೀಸನ್ನಲ್ಲಿ ಕೊನೆಯ ಅಂದರೆ ಗ್ರ್ಯಾಂಡ್ ಫಿನಾಲೆ ಆಗೋ ಟೈಮಲ್ಲಿ ಆಗಿತ್ತು. ಸೊ ಇದೀಗ ಮತ್ತೆ ಮಿಡ್ಲಲ್ಲಿ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಲಾಸ್ಟ್ ಸೀಸನ್ನಲ್ಲಿ ಈ ಥರದ ಎಲಿಮಿನೇಷನ್ನು ನಮ್ಮ ಯಾರು ಮಾಹುತ ಅಂತ ಪ್ರಸಿದ್ಧ ಪಡೆದಿರುವಂತಹ ವಿನಯ್ ಅವರಿಗೆ ಆಗಿತ್ತು. ಸೊ ಈ ರೀತಿ ಎಲಿಮಿನೇಷನ್ನು, ಸೊ ಈಗ ಈ ಸರಿನೂ ಕೂಡ ಇದೇ ರೀತಿಯ ಒಂದು ಡಿಫ್ರೆಂಟ್ ಎಲಿಮಿನೇಷನ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಎಲಿಮಿನೇಷನಿಂದ ಮನೆ ಮಂದಿಯೆಲ್ಲ ಫುಲ್ ಶಾಕ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಈ ಉಳಿದಿರುವಂಥ 4 ಜನ ಸ್ಪರ್ಧಿಗಳನ್ನ ಡೋರ್ ಒಳಗಡೆ ನಿಲ್ಲಿಸ್ಬಿಟ್ಟು ಸೊ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಈ ಡೋರ್ ಕ್ಲೋಸ್ ಆಗಿ ಆ ಮನೆಯೊಳಗೆ ಯಾರು ಇರಲ್ಲ, ಸೊ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಏನಾಗಿದೆಯಪ್ಪ ಅಂದರೆ, ಸೊ 4 ಜನರ ಕಣ್ಣಿಗೂ ಕಪ್ಪು ಬಟ್ಟೆನ ಕಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಶಾಕಿಂಗ್ ಎಲಿಮಿನೇಷನ್ ಕೂಡ ಈ ಒಂದು ಸೀಸನ್ನಲ್ಲಿ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಇನ್ನು ಉಳಿದಂತಹ 4 ಜನರಿಗೆ ಕಾರಣಗಳನ್ನು ಸಹ ಕೇಳಿದ್ದಾರೆ. ಸೊ ಕೊನೆಯ ಸೀಸನ್ನಲ್ಲಿ ನೀವು ಏನು ಹೇಳ್ತೀರಾ ಅಂದರೆ ಕೊನೆಯ ಮಾತು ಏನು ಹೇಳ್ತೀರಾ ಎಲ್ಲ ಆಡಿಯನ್ಸ್ಗೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು 4 ಜನ ಯಾರಪ್ಪ ಅಂದರೆ ಜಾನ್ವಿ, ರಘು, ಕಾಕ್ರೋಚ್ ಸುದಿ, ರಿಷಾ ಗೌಡ. ಸೊ ಇದರಲ್ಲಿ ಕಾಕ್ರೋಚ್ ಸುದಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಮನೆಯಿಂದ ನಾಮಿನೇಷನ್ ಮಾಡೋಕ್ಕೆ ಒಂದು ಕಾರಣ ಬೇಕು. ಸೊ ಯಾವುದೋ ಒಂದು ತಪ್ಪನ್ನ ಇಟ್ಕೊಂಡು ಅದೇನ ಕೊನೆಯವರೆಗೂ ಅದನ್ನೇ ಹೇಳ್ಕೊಬರೋದಲ್ಲ. ಸೊ ಯಾವುದೋ ಒಂದು ಸೆಟ್ಟಿಗೆ ಈ ರೀತಿ ನಾಮಿನೇಷನ್ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ರಿಷಾ ಗೌಡ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಇನ್ನೂ ಕೆಲವೊಂದಿಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕಳಿಬೇಕು ಅಂತ ಆಸೆ ಇತ್ತು, ಬಟ್ ಇದೊಂದು ಮೋಸದಿಂದ ಸೊ ನಾನೀಗ ಬಲಿಯಾದೆ ಅಂತ ರೀತಿಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಜಾನ್ವಿ ಅವರು, ಸೊ ಟಾಸ್ಕ್ನ ವಿನ್ ಆದಾಗ ಸೊ ನಾವು ಕೂಡ ಅಂದರೆ ಸೇಫ್ ಆಗಬೇಕು ಅನ್ನೋ ನಾವು ಕೂಡ ಫೈಟ್ ಮಾಡಬೇಕಾಗಿತ್ತು, ಬಟ್ ಆದರೆ ನಾವು ಕಾಮಿಡಿ ಆಗಿದ್ಬಿಟ್ವಿ. ಸೊ ಹಾಗಾಗಿ ಈಗ ನಮಗೆ ಅದು ಮುಳ್ಳಾಯಿತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ಮನೆ ಮಂದಿಯೆಲ್ಲ ಫುಲ್ ಶಾಕ್ ಆಗಿರುವಂಥದ್ದು ಈ ರೀತಿಯ ಒಂದು ಎಲಿಮಿನೇಷನ್ ಕಂಡು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ನಿನ್ನೆ 8 ಜನ ನಾಮಿನೇಷನಲ್ಲಿ 2 ಜನ ಸೇವ್ ಆದರು. ಸೊ ಅಶ್ವಿನಿ ಗೌಡ ಮತ್ತು ರಕ್ಷಿತ್ ಅವರು ಸೇವ್ ಆದರು. ಸೊ ಇನ್ನುಳಿದಂಥವರು 6 ಜನ ಧ್ರುವಂತ್, ರಾಶಿಕಾ, ರಘು, ಕಾಕ್ರೋಚ್ ಸುದಿ, ರಿಷಾ ಗೌಡ, ಜಾನ್ವಿ. ಸೊ ಈ 6 ಜನದಲ್ಲಿ ಈಗ 2 ಜನ ಸೇವ್ ಆಗಿದ್ದಾರೆ ಅಂತ ನಮಗೆ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಯಾಕಪ್ಪ ಅಂದರೆ ಈ ಒಂದು ಡೋರ್ ಎಲಿಮಿನೇಷನ್ ಹತ್ರ ಯಾರೂ ಕೂಡ ಇಲ್ಲ, ಯಾರು ಧ್ರುವಂತ್ ಮತ್ತು ರಾಶಿಕಾ ಅವರು ಇಲ್ಲ. ಸೊ ಹಾಗಾಗಿ ಅವರು ಸೇವ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಇನ್ನುಳಿದಂಥವರು ಇನ್ನು 4 ಜನ ರಘು ಮತ್ತು ರಿಷಾ ಗೌಡ, ಕಾಕ್ರೋಚ್ ಸುದಿ ಮತ್ತು ನಮ್ಮ ಜಾನ್ವಿ ಅವರು. ಸೊ ಟೋಟಲ್ ಆಗಿ ಇನ್ನು 4 ಜನ ನಾಮಿನೇಷನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ಒಬ್ಬರು ಎಲಿಮಿನೇಷನ್ ಆಗೋದಂತೂ ಪಕ್ಕ. ಬಟ್ ಕೊನೆಯ ಕ್ಲಿಪ್ನಲ್ಲಿ ಯಾರನ್ನ 3 ಜನ ಮಾತ್ರ ತೋರಿಸಿದ್ದಾರೆ, ಅದನ್ನ ಯಾರು ಅಂತ ಹೇಳಲ್ಲ. ಸೊ ನೀವೇ ಹೋಗಿ ಆ ಪ್ರೋಮೋನ ನೋಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಈ 4 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಸೊ ಈ ವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ನಮ್ಮ ಪ್ರಕಾರ ರಿಷಾ ಗೌಡ ಅವರಿಗೆ ತುಂಬ ಕಡಿಮೆ ವೋಟಿಂಗ್ಸ್ಗಳು ಬಂದಿದ್ದಾವೆ. ಸೊ ಧ್ರುವಂತ್ ಅವರು ಇಲ್ಲಿ ಸೇವ್ ಆಗಿದ್ದಾರೆ. ನನ್ನ ಪ್ರಕಾರ ನೋಡಿದ್ರೆ ರಿಷಾ ಅವರು ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ವೋಟಿಂಗ್ ರಿಸಲ್ಟ್ನಲ್ಲಿ ರಘು ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಸೊ ರಘು ಅವರು ಗ್ಯಾರಂಟಿ ಸೇವ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಹೇಳೋಕ್ಕಾಗಲ್ಲ ಯಾರು ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಇರುವಂಥದ್ದು. ಬಟ್ ಬರ್ತಾ ಬರ್ತಾ ಕಾಕ್ರೋಚ್ ಸುದಿ ಅವರು ಎಂಟರ್ಟೈನ್ಮೆಂಟ್ನ ಚೆನ್ನಾಗಿ ಕೊಡ್ತಾ ಇದ್ರು. ಕೆಲವೊಂದಿಷ್ಟು ವಾರಗಳಲ್ಲಿ ಮಾತ್ರ ಇವರ ಎಂಟರ್ಟೈನ್ಮೆಂಟ್ ತುಂಬ ಕಡಿಮೆ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರು ಈ ಸರಿ ಒಂದು ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಿ ಕಾಣೋದು ತುಂಬ ಕಡಿಮೆ ಆಯಿತು ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ನಿನ್ನೆ ಕಿಚ್ಚ ಸುದೀಪ್ ಅವರು ಅಷ್ಟೇ ಸಹ ಒಂದು ವಾರ ಕೂಡ ಮಾಡಿದ್ರು. ಏನಪ್ಪ ಅಂದರೆ, ಸೊ ಅಷ್ಟೊಂದು ನಿಮ್ಮ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ, ಯಾಕಪ್ಪ ಅಂದರೆ ನೀವಾಗಿ ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಾಣ್ತಾನೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಸೊ ಇದೊಂದು ನಮಗೆ ಪ್ಲಸ್ ಪಾಯಿಂಟು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ರೀತಿ ಕಾಣ್ತಾ ಇರಲ್ಲ ಅಂಥ ಸ್ಪರ್ಧಿಗಳು ಆ ವಾರ ನಾಮಿನೇಷನ್ನಲ್ಲಿ ಇರ್ತಾರೆ, ಬಟ್ ನಾಮಿನೇಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಕಾಕ್ರೋಚ್ ಝೋನ್ನ ತುಂಬ ಡೇಂಜರ್ ಝೋನ್ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ 4 ಜನರಲ್ಲಿ ಮೊದಲು ಸೇವ್ ಆಗುವಂಥವ್ರು ಯಾರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ರಿಷಾ ಗೌಡ ಅವರಿಗೂ ಕಳೆದ ವಾರ ಕೂಡ ಒಂದು ವಾರ್ನಿಂಗ್ ಸಹ ಬಂದಿತ್ತು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ಕಾರಣ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕುವಂಥ ಚಾನ್ಸ್ ಇತ್ತು, ಬಟ್ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಒಂದು ಡಿಸಿಷನಿಂದ ಸೊ ಅವ್ರನ್ನ ಅಲ್ಲೇ ಇಟ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಈಗ ಈ ವಾರದ ನಾಮಿನೇಷನಲ್ಲಿ ಇದ್ದಾರೆ. ಸೊ ಅವರು ಕೂಡ ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ.
ಇದ್ದಾರೆ. ಸೊ ಈ 4 ಜನ ಸ್ಪರ್ಧೆಯಲ್ಲಿ ಯಾರು ಹೋಗ್ತಾರೆ ಅನ್ನೋ ತುಂಬ ಕುತೂಹಲ ಕೂಡ ಇರುವಂಥದ್ದು. ಬಟ್ ಆದರೆ ಈ ಒಂದು ಎಲಿಮಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾಯಿದ್ರು ಕಿಚ್ಚ ಸುದೀಪ್ ಅವರು, ಸೊ ಒಬ್ಬೊಬ್ಬ ಸ್ಪರ್ಧೆಯನ್ನು ಪಾರ್ ಮಾಡಿಬಿಟ್ಟು ಸೊ ಅವ್ರು ಕುಂತಿರುವ ಲೊಕೇಶನಲ್ಲೇ ಹೇಳ್ತಾಯಿದ್ರು. ಬಟ್ ಇದೊಂಥರ ಟ್ವಿಸ್ಟಲ್ಲೇ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಡೋರ್ ಹತ್ರ ಎಲ್ಲ ಸ್ಪರ್ಧಿಗಳನ್ನ ನಿಲ್ಲಿಸಿ ಬೈ ಒನ್ ಕಾರಣಗಳನ್ನ ಕೇಳ್ತಾ ಇದ್ದಾರೆ, ಯಾಕೆ ಏನು ಹೇಳ್ತೀರಾ ಕೊನೆ ಮಾತು ಅಂತ. ಸೊ ಅಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳು ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಇದೊಂದು ನಿಮಗೊಂದು ಗೇಮ್ಸ್ ಇದೆ. ಏನಪ್ಪ ಅಂದರೆ ನೀವು ಆ ಡೋರ್ ಹತ್ರ ನಿಂತ್ಕೊಂಡಿದ್ದೀರಾ, ಸೊ ಆ ಡೋರ್ನ ಬೈ ಒನ್ ಕ್ಲೋಸ್ ಆಗ್ತಾ ಇರುತ್ತೆ. ಸೊ 4ರಿಂದ 5 ಸರಿ ಕ್ಲೋಸ್ ಆಗುತ್ತೆ. ಸೊ ಅದರ ಮಧ್ಯೆ ಯಾವ ಸ್ಪರ್ಧಿ ಇರಲ್ಲ, ಸೊ ಅವರು ಖಂಡಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಹೇಳಿದ್ದಾರೆ. ಸೊ ಬಟ್ ಇಲ್ಲಿ ಏನಪ್ಪ ಅಂದರೆ ಡಿಫ್ರೆಂಟಾಗಿ ಇವರ ಕಣ್ಣಿಗೆ, ಎಲ್ಲರ ಕಣ್ಣಿಗೆ ಬಟ್ಟೆನ ಸಹ ಕಟ್ಟಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನೋಡೋದಾದರೆ ತುಂಬ ಚೆನ್ನಾಗಿದೆ ಈ ಒಂದು ಎಲಿಮಿನೇಷನ್. ಬಟ್ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಮಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಪ್ರೋಮೋದಲ್ಲಿ ಇಷ್ಟನ್ನ ತೋರಿಸಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಶ್ವಿನಿ ಗೌಡ ಅವರು ಕಣ್ಣೀರು ಹಾಕೋದು ನೋಡಿದ್ರೆ ಯಾಕೆ ಅವರೇ ಹೋದ್ರಾ ಅನ್ನೋ ರೀತಿಲಿ ಆಗ್ತಾ ಇದೆ. ಅಂದರೆ ಅವರ ಫ್ರೆಂಡ್ ಆಗಿರುವಂತಹ ನಮ್ಮ ಜಾನ್ವಿ ಅವರು ಏನಾದರೂ ಕಳ್ಸ್ಕೊಂಡ್ರ ಅಲ್ಲಿಂದ ಅಂತ ತುಂಬ ಡೌಟ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಗಿಲ್ಲಿ ಅವರು ತುಂಬ ಡಿಸ್ಕಸಲ್ಲಿ ಹೋಗ್ಬಿಟ್ಟಿದ್ದಾರೆ, ಅಂದರೆ ತುಂಬ ಡೀಪ್ಗೆ ಹೋಗ್ಬಿಟ್ಟಿದ್ದಾರೆ. ಹಾಗೇನಾದ್ರೆ ರಘು ಅವ್ರು ಏನಾದರೂ ಹೋದ್ರಾ ತುಂಬ ಡೌಟ್ ಆಗಿದೆ. ಸೊ ನಮ್ಮ ಗಿಲ್ಲಿ ಅವರು ಕೊಟ್ಟಿರುವಂಥ ರಿಯಾಕ್ಷನ್ ನೋಡಿದ್ರೆ ಖಂಡಿತ ಏನಾದರೂ ರಘು ಅವ್ರು ಹೋದ್ರಾ ಅಥವಾ ರಿಷಾ ಗೌಡ ಅವ್ರು ಹೋದ್ರಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಮಗಂತೂ ತುಂಬ ಡೌಟ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರು ಸಹ ಹಾಕಿದ್ದಾರೆ. ನೋಡಬೇಕು ಇಲ್ಲಿ 2 ಜನ ಸ್ಪರ್ಧಿಗಳ ಪ್ರಕಾರ ಅವರು ಕಣ್ಣೀರು ಹಾಕ್ಬೋದು. ಸೊ ಮೊದಲನೇದಾಗಿ ಕಾಕ್ರೋಚ್ ಸುದಿ, ಎರಡನೇದಾಗಿ ಜಾನ್ವಿ ಅವ್ರ ಬಗ್ಗೆ. ಸೊ ಇನ್ನೇ ಬಿಟ್ಟರೆ ನಮ್ಮ ಗಿಲ್ಲಿ ಮತ್ತು ರಕ್ಷಿತ್ ಅವರು ಅಷ್ಟೇ ಅದೊಂಥರ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ರಘು ಅವರು ಏನಾದರೂ ಮನೆಯಿಂದ ಹೊರಗಡೆ ಹೋದ್ರಾ ತುಂಬ ಟ್ವಿಸ್ಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸಿಚುವೇಶನ್ ಮಾತ್ರ ತುಂಬ ಚೆನ್ನಾಗಿರುವಂಥದ್ದು. ಈ ಒಂದು ಎಲಿಮಿನೇಷನ್ನು ತುಂಬ ಟ್ವಿಸ್ಟಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು ಎಲ್ಲ ಸ್ಪರ್ಧಿಗಳಿಗೆ. ಸೊ ಆಲ್ರೆಡಿ ಬೆಳಗ್ಗೆ ಪ್ರೋಮೋದಲ್ಲೂ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಮೊದಲು ನಗ್ತಾನೆ ಎಲ್ಲರಿಗೂ ನಗಿಸಿ ಆಮೇಲೆ ಕೈ ಕೊಡ್ತಾರೆ ಅಂತ, ಅಂದರೆ ಒಂದು ಸಿಹಿ ಕೊಟ್ಟು ಆಮೇಲೆ ಕೈ ಕೊಡುವಂಥದ್ದು. ಸೊ ನಾನು ಆಗಲೇ ಹೇಳಿದ್ದೆ ಮೊದಲ ಪ್ರೋಮೋ ವೀಡಿಯೋದಲ್ಲೂ ಅಷ್ಟೇ. ಸೊ ಕಿಚ್ಚ ಸುದೀಪ್ ಅವರು ತುಂಬ ನಗ್ತಾ ಇದ್ದಾರೆ ಅಂದರೆ ಗ್ಯಾರಂಟಿ ಇದಕ್ಕೊಂದು ಕಹಿ ಇದ್ದೇ ಇರುತ್ತೆ. ಸೊ ಗ್ಯಾರಂಟಿ ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳಿದ್ವಿ. ಬಟ್ ಆದರೆ ಈ ಒಂದು ಟ್ವಿಸ್ಟಿಂದ ಮನೆ ಮಂದಿ ಎಲ್ಲ ಫುಲ್ ಶಾಕ್ ಆಗಿದ್ದಾರೆ. ಸೊ ನಿಮ್ಮ ಪ್ರಕಾರ ಕಿಚ್ಚನ ಪಂಚಾಯಿತಿ ಯಾವ ರೀತಿ ಆಗ್ಬೋದು? ಸೊ ಎಲ್ಲ ಅಂದ್ಕೊಂಡಿದ್ರಿ ನಿನ್ನೆನೇ ಎಲ್ಲ ಕ್ಲಾಸ್ಗಳು ಮುಗಿದಿದ್ದಾವೆ ಎಲ್ಲ ಸ್ಪರ್ಧಿಗಳಿಗೆ ಅಂತ, ಬಟ್ ಇನ್ನೂ ಮುಗಿದಿಲ್ಲ. ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಮಾತಾಡೋದಂತೂ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಇವತ್ತು ಎಲಿಮಿನೇಷನ್ ಕೂಡ ಇರುವಂಥದ್ದು. ಸೊ ಅದು ಒಬ್ಬರು ಹೋಗ್ತಾರೆ ಇಬ್ಬರು ಹೋಗ್ತಾರೆ ಅಂತ ಕನ್ಫರ್ಮ್ ಆಗಿ ಅಂತ ದೇವರಾಣೆ ಗೊತ್ತಿಲ್ಲ. ಬಟ್ ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ಮಾತು ಹೇಳಿದರು, ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಸಾರಿ ಅನ್ಎಕ್ಸೆಪ್ಟೆಡ್ ಟೈಟಲ್ ಸಹ ಇರುವಂಥದ್ದು. ಬಿಗ್ ಬಾಸ್ ಅವರ ರೀಲ್ಸ್ ಯಾವ ರೀತಿ ಇರುತ್ತೋ ಅನ್ನೋದು ತುಂಬ ಜನಕ್ಕೆ ಡೌಟ್ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಎಲಿಮಿನೇಷನ್ನಲ್ಲಿ ನಮ್ಮ ಪ್ರಕಾರ ಕೆಲವೊಂದಿಷ್ಟು ಸ್ಪರ್ಧಿಗಳು ಇದರಲ್ಲಿ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ, ಅವ್ರು ಏನಾದರೂ ಹೋಗ್ಬೋದು. ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಬ್ಬರು ಯಾರು ಎಲಿಮಿನೇಷನ್ ಆಗ್ತಾರೆ, ಬಟ್ 2 ಜನ ಹೋಗಲ್ಲ ಅನ್ನೋ ಸುದ್ದಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡ್ನಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಅಂತೀವಿ. ಅಷ್ಟೇ ಅಲ್ಲದೆ ಇವತ್ತಿನ ಕಿಚ್ಚನ ಲುಕ್ ಮಾತ್ರ ತುಂಬ ಚೆನ್ನಾಗಿರುವಂಥದ್ದು. ಸೊ ಈ ಒಂದಿಷ್ಟು ಪ್ರೋಮೋ ಅಪ್ಡೇಟ್ಗಳಾಗಿದ್ದು, ಇವತ್ತು ಎಲಿಮಿನೇಷನ್ ಬಗ್ಗೆನೂ ಕೂಡ ಅಪ್ಡೇಟ್ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.